ನಮಸ್ಕಾರ, ವೆಲ್ಕಮ್ ಟು ಪ್ರತಿಭಾಸ್ ಕುಕಿಂಗ್ ಚಾನೆಲ್. ಇವತ್ತು ಹಲಸಿನ ಹಣ್ಣಿನ ದೋಸೆ ರೆಸಿಪಿ ನೋಡೋಣ ಬನ್ನಿ. ನಾನಿಲ್ಲಿ ತೆಂಗಿನಕಾಯಿ, ಬೆಲ್ಲ, ಉಪ್ಪು, ಮೆಣಸು, ಸೋಂಪು ಹಾಗೂ ಏಲಕ್ಕಿಯನ್ನು ತಗೊಂಡಿದ್ದೀನಿ. 1 ಲೋಟ ಅಕ್ಕಿಯನ್ನು ತೊಳೆದು 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. 8 ಹಲಸಿನ ತೊಳೆಯನ್ನು ತಗೊಂಡಿದ್ದೀನಿ. ತುಪ್ಪವನ್ನು ತಗೊಂಡಿದ್ದೀನಿ. ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಬೇಕು. ಹೀಗೆ ನುಣ್ಣಗೆ ರುಬ್ಬಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕಿ ನಂತರ ಒಂದು ಚಿಟಿಕೆ ಸೋಡವನ್ನು ಹಾಕಬೇಕು. ಒಂದು ಸೌಟು ದೋಸೆ ಹಿಟ್ಟನ್ನು ಕಾದಿರುವಂಥ ಕಾವಲಿ ಮೇಲೆ ಹಾಕಿ ಗುಂಡಿಗೆ ದೋಸೆಯನ್ನು ಹಾಕಬೇಕು. ಇದಕ್ಕೆ ತುಪ್ಪವನ್ನು ಸುತ್ತಲೂ ಹಾಕಬೇಕು. ಈಗ ನೋಡಿ, ದೋಸೆ ಆಗ್ತಾ ಇದೆ. ಇದನ್ನು ಇನ್ನೊಂದು ಕಡೆ ಮಗಚಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ, ಹೊಂಬಣ್ಣಕ್ಕೆ ತಿರುಗಿದೆ. ನೋಡಿ, ಈಗ ಹಲಸಿನ ಹಣ್ಣಿನ ದೋಸೆ ತುಪ್ಪದೊಟ್ಟಿಗೆ ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.